ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಾಂಚಜನ್ಯ IAS. ನಾನು ನವೀನ್ ಕುಮಾರ್. ಇವತ್ತಿನ ದ ಹಿಂದೂ ಪತ್ರಿಕೆ ವಿಶ್ಲೇಷಣೆಗೆ ನಿಮಗೆಲ್ಲರಿಗೂ ಸ್ವಾಗತ. ಮೊದಲಿಗೆ ಒಂದು ಪ್ರಕಟಣೆ ಇದೆ. ಇದೇ ಬರುವ ಆಗಸ್ಟ್ 11ರಿಂದ ಪಾಂಚಜನ್ಯ IASನ ಹೊಸ ಬ್ಯಾಚ್ ಆರಂಭ ಆಗ್ತಾ ಇದೆ. ಆಸಕ್ತಿ ಇರುವ ವಿದ್ಯಾರ್ಥಿಗಳು ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಇಲ್ಲಿ ಕೊಟ್ಟಿರುವ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವ ನಂಬರನ್ನು ಅಥವಾ ನಂಬರನ್ನ ಡಿಸ್ಕ್ರಿಪ್ಷನ್ ಅಲ್ಲೂ ಸಹ ಕೊಟ್ಟಿದ್ದೇವೆ. ಅದನ್ನು ಕಾಂಟ್ಯಾಕ್ಟ್ ಮಾಡಿ ಮಾಹಿತಿಯನ್ನು ಪಡ್ಕೊಳ್ಬಹುದು. ಇವತ್ತಿನ ಮುಖ್ಯ ವಿಷಯಗಳ ಕಡೆ ನೋಡ್ತಾ ಹೋದ್ರೆ, ಮೊದಲನೇದು, ಇಷ್ಟು ದಿನ ನೀವು ಕೇಳ್ತಾ ಇರೋದೆ, ಎಲೆಕ್ಷನ್ ಕಮಿಷನ್ ಹ್ಯಾಸ್ ರಿಲೀಸ್ಡ್ ಬಿಹಾರ್ಸ್ ಡ್ರಾಫ್ಟ್ ಎಲೆಕ್ಟೋರಲ್ ರೋಲ್ ಆಫ್ಟರ್ ಅ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಶೋವಿಂಗ್ ಅ ಡ್ರಾಪ್ ಆಫ್ 65 lakh ವೋಟರ್ಸ್ ಕಂಪೇರ್ಡ್ ಟು ದಿ ಪ್ರೀವಿಯಸ್ ಲಿಸ್ಟ್ ಡ್ಯೂ ಟು ರೀಸನ್ಸ್ ಲೈಕ್ ಡೆತ್, ಡ್ಯೂಪ್ಲಿಕೇಶನ್ ಆರ್ ಮೈಗ್ರೇಷನ್. ಬಿಹಾರದಲ್ಲಿ ಆಗ್ತಾ ಇರ್ತಕ್ಕಂತಹ ಮತದಾರರ ಪಟ್ಟಿ ಪರಿಷ್ಕರಣೆ ಅದೆಲ್ಲ ಮುಗಿದು ಈಗ ಚುನಾವಣಾ ಆಯೋಗ ಏನ್ ಮಾಡಿದೆ, ಹೊಸ ಮತದಾರರ ಪಟ್ಟಿಯನ್ನ, ಕರಡು ಪಟ್ಟಿಯನ್ನ ಬಿಡುಗಡೆ ಮಾಡಿದೆ. ಇದರಲ್ಲಿ ಮೊದಲು ಇರುವಂತಹ ಒಂದು ಪಟ್ಟಿಗಿಂತ ಅದಕ್ಕೆ ಹೋಲಿಸಿದ್ರೆ 65 ಲಕ್ಷ ಮತದಾರರು ಕಡಿಮೆ ಆಗಿದ್ದಾರೆ. ಅದಕ್ಕೆ ಕಾರಣ ಏನು? ಇವ್ರು ಕೊಟ್ಟಿರೋದು, ಒಂದು, ಮರಣ ಹೊಂದಿದ್ದಾರೆ ಎಷ್ಟೋ ಜನ, ಡೆತ್, ಅಥವಾ ಅದಕ್ಕಿಂತ ಒಂದ್ ಕಡೆ ಅವ್ರ ಹೆಸರು ಇರುತ್ತೆ, ಇನ್ನೊಂದ್ ಕಡೆ ಡೂಪ್ಲಿಕೇಶನ್, ಜಾಸ್ತಿ ಸ್ಥಳದಲ್ಲಿ ಒಂದೇ ಹೆಸರು ಸೇರ್ಪಡೆಗೊಂಡಿರೋದು ಎರಡನೇ ಕಾರಣ. ಮೂರನೇದು ಮೈಗ್ರೇಷನ್. ನೋಡಿರಬಹುದು, ಸೌತ್ ಇಂಡಿಯಾ ಕಡೆ, ದಕ್ಷಿಣ ಭಾರತದಲ್ಲಿ, ಕರ್ನಾಟಕ, ಬೇರೆ ಬೇರೆ ರಾಜ್ಯಗಳಲ್ಲಿ ಉತ್ತರ ಭಾರತದಿಂದ ವಲಸೆ ಬರುವವರು ಜಾಸ್ತಿ ಆಗ್ತಾ ಇದ್ದಾರೆ. ಹಾಗಾಗಿ ಒಂತಹ ವಲಸೆನೂ ಸಹ ಇದಕ್ಕೆ ಕಾರಣ ಆಗಿರಬಹುದು ಅಂತ ಚುನಾವಣಾ ಆಯೋಗ ಹೇಳ್ತಾ ಇದೆ. ಇನ್ನೊಂದು ಟರ್ಮ್ ಇಲ್ಲಿ ಬರೋದು ಫಾರ್ಮ್ 6 ಅಂತ. ಇಟ್ಸ್ ಅನ್ ಅಫಿಷಿಯಲ್ ಡಾಕ್ಯುಮೆಂಟ್ ಯೂಸ್ಡ್ ಬೈ ಎಲಿಜಿಬಲ್ ಸಿಟಿಜನ್ಸ್ ಟು ಅಪ್ಲೈ ಫಾರ್ ಇನ್ಕ್ಲೂಷನ್ ಆಫ್ ದರ್ ನೇಮ್ ಇನ್ ಎಲೆಕ್ಟೋರಲ್ ರೋಲ್, ಎಸ್ಪೆಷಲಿ ಬೈ ನ್ಯೂ ವೋಟರ್ಸ್ ಟರ್ನಿಂಗ್ 18 ಆರ್ ದೋಸ್ whose names are missing from the draft list. ಫಾರ್ಮ್ 6 ಅಲ್ಲಿ ಏನ್ ಮಾಡ್ತಾರೆ, ಮುಖ್ಯವಾಗಿ ಈಗ ಯಾರ್ದಾದ್ರು ಹೊಸದಾಗಿ ಮತ ಚಲಾಯಿಸುವ ಒಂದು ಅಧಿಕಾರ ಬರುತ್ತಲ್ವಾ, ಹಕ್ಕು ಅವರಿಗೆ ಬರುತ್ತಲ್ವಾ, ಆ ಸಂದರ್ಭದಲ್ಲಿ 18 ವರ್ಷ ತುಂಬಿದವರು ಅಥವಾ ಯಾರದಾದ್ರೂ ಒಬ್ಬರ ಹೆಸರು ಮತದಾರರ ಪಟ್ಟಿಯಲ್ಲಿ ಮಿಸ್ ಆಗಿದ್ರೆ ಅದನ್ನ ಸೇರಿಸಲಿಕ್ಕೆ ಈ ಫಾರ್ಮ್ 6 ಅನ್ನುವಂತಹ ಒಂದು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಮುಂದಿನ ವಿಚಾರ ನೋಡೋಣ. ಡಿಸ್ಪೈಟ್ US ಪ್ಲಾನ್ಸ್ ಟು ಇಂಪೋಸ್ a 25% ಟ್ಯಾರಿಫ್ ಆನ್ ಇಂಡಿಯನ್ ಗೂಡ್ಸ್ ಓವರ್ India-Russia energy ties, Indian exports of petroleum products, pharmaceuticals and electronics remain exempt from the new duties under the signed executive order. ಟ್ರಂಪ್ ಅವರು 25% ಅಷ್ಟು ಸುಂಕವನ್ನು ವಿಧಿಸೋದ್ರ ಬಗ್ಗೆ ನಾವು ಮೊದಲು ಮಾತಾಡಿದ್ವಿ. ಈ ಒಂದು ಸುಂಕ ವಿಧಿಸುವ ಸಂದರ್ಭದಲ್ಲಿ ಭಾರತದ ಕೆಲವೊಂದು ವಸ್ತುಗಳಿಗೆ ವಿನಾಯಿತಿ ಇದೆ. ಮುಖ್ಯವಾಗಿ ನಿಮಗೆ ಗೊತ್ತಿದೆ, ಭಾರತ ಮತ್ತೆ ರಷ್ಯಾ ನಡುವಿನ ಒಂದು ವ್ಯವಹಾರ ಅಮೆರಿಕಕ್ಕೆ ಬರ್ತಾ ಇಲ್ಲ, ಅದನ್ನ ಅಮೆರಿಕ ಒಪ್ಕೊಳ್ಳೋದಿಲ್ಲ, ಅದಕ್ಕೋಸ್ಕರ ಸುಂಕವನ್ನ ಜಾರಿಗೊಳಿಸ್ತಾ ಇತ್ತು. ಈ ಒಂದು ಆದೇಶದ ಅಡಿಯಲ್ಲಿ ಭಾರತದಿಂದ ರಫ್ತಾಗ್ತಾ ಇರತಕ್ಕಂತಹ ಪೆಟ್ರೋಲಿಯಂ, ಅದರ ಪೆಟ್ರೋಲಿಯಂ ಉತ್ಪನ್ನಗಳು, ಔಷಧ ಮತ್ತೆ ಎಲೆಕ್ಟ್ರಾನಿಕ್ ವಸ್ತುಗಳಿಗೆ ವಿನಾಯಿತಿ ಇದೆ. ಇದ್ರ ಬಗ್ಗೆ ನೋಡೋದಾದ್ರೆ, ಪೆಟ್ರೋಲಿಯಂ ಪ್ರಾಡಕ್ಟ್ ಎಕ್ಸೆಂಪ್ಷನ್ಸ್. US has excluded refined fuels like diesel and jet fuel, crude oil, LNG, electricity and coal from the new 25% tariff list, allowing India's major exporters like Reliance Industries to continue fuel trade without extra cost. ಈ ಹೊಸ ಸುಂಕ ಪಟ್ಟಿಯಿಂದ ಡೀಸೆಲ್ ಇರಬಹುದು, ಜೆಟ್ ಆಯಿಲು, ಕಚ್ಚಾ ತೈಲ, ಲಿಕ್ವಿಡ್ ನ್ಯಾಚುರಲ್ ಗ್ಯಾಸ್, LNG ಅಂತ ಕರೀತೇವೆ, ವಿದ್ಯುತ್ತು ಮತ್ತೆ ಬೇರೆ ಬೇರೆ ಕಲ್ಲಿದ್ದಲಿಗೆ ಸಂಬಂಧಪಟ್ಟಂತಹ ಇಂಧನಗಳನ್ನ ಹೊರಗಿಟ್ಟಿದ್ದಾರೆ. ಹೀಗಾಗಿ ರಿಲಯನ್ಸ್ ಇಂಡಸ್ಟ್ರಿಗಳ ಬಗ್ಗೆ ನಿಮ್ಗೆ ಗೊತ್ತಿರಬಹುದು. ಅಂತ ದೊಡ್ಡ ದೊಡ್ಡ ರಫ್ತುದಾರರಿಗೆ ಯಾವುದೇ ಒಂದು ನಷ್ಟ ಆಗೋದಿಲ್ಲ. ಹೊಸ ಸುಂಕವನ್ನ ಹೇರಿರೋದ್ರಿಂದ ಅವರಿಗೆ ಜಾಸ್ತಿ ವೆಚ್ಚ ಆಗೋದಿಲ್ಲ. ಅವರು ಆರಾಮಾಗಿ ಮೊದಲಿನ ತರಾನೇ ತೈಲ ವ್ಯಾಪಾರವನ್ನ ಮುಂದುವರಿಸಬಹುದು. ಇಂಡಿಯಾ ರಷ್ಯಾ ಆಯಿಲ್ ಟ್ರೇಡ್ ಶಿಫ್ಟ್. ನಮ್ಮ ಮತ್ತು ರಷ್ಯಾ ನಡುವೆ ಆಯಿಲ್ ಟ್ರೇಡ್ ಹೇಗೆ ಶಿಫ್ಟ್ ಆಯಿತು? ಆಫ್ಟರ್ ದಿ 2022 ರಷ್ಯಾ ಯುಕ್ರೇನ್ ವಾರ್, ಇಂಡಿಯಾ ಇನ್ಕ್ರೀಸ್ಡ್ ಇಟ್ಸ್ ಕ್ರೂಡ್ ಆಯಿಲ್ ಇಂಪೋರ್ಟ್ಸ್ ಫ್ರಮ್ ರಷ್ಯಾ ಪಾಯಿಂಟ್ ಅಂತ ನೋಡಿ 0.2% to around 35 to 40% of its total oil basket, making Russia its top supplier due to discounted prices despite Western sanctions. ಏನ್ ಹೇಳ್ತಾ ಇದ್ದಾರೆ, 2022ರ ಯುಕ್ರೇನ್ ಯುದ್ಧ ಶುರು ಆಯ್ತಲ್ವಾ, ಆವಾಗಿಂದ ಭಾರತ ರಷ್ಯಾದಿಂದ ಆಮದು ಮಾಡ್ಕೊಳ್ತಾ ಇರ್ತಕ್ಕಂತಹ ಆಯಿಲ್ ಪ್ರಮಾಣವನ್ನ ಮೊದಲು ನೋಡಿ 0.2% ಇತ್ತು, ಅದನ್ನ ಈಗ 35 to 40%. ನಾವು ಒಂದು 100 ಬ್ಯಾರೆಲ್ ಆಯಿಲ್ ಖರೀದಿ ಮಾಡ್ತಿದ್ದೇವೆ ಅಂತಂದ್ರೆ ಮೊದಲು 1 ಬ್ಯಾರೆಲ್ ಸಹ ರಷ್ಯಾದಿಂದ ನಾವು ಖರೀದಿ ಮಾಡ್ತಿರ್ಲಿಲ್ಲ. ಆದ್ರೆ ಈಗ 35ರಿಂದ 40% ಅಷ್ಟು ರಷ್ಯಾದಿಂದ ನಾವು ಖರೀದಿ ಮಾಡ್ತಾ ಇದ್ದೇವೆ. ಸೊ ರಷ್ಯಾ ಇಸ್ ದಿ ಟಾಪ್ ಸಪ್ಲೈಯರ್.
ರಷ್ಯಾ ದೊಡ್ಡ ಸಪ್ಲೈಯರ್ ನಮ್ಗೆ ಈಗ. ಇದಾದ ನಂತರ ನೋಡಿ, ವೆಸ್ಟರ್ನ್ ಸ್ಯಾಂಕ್ಷನ್ ಇದೆ, ಆದ್ರೂ ಸಹ ನಾವು ಮುಂದುವರ್ಸ್ಕೊಳ್ತಾ ಹೋಗ್ತಿದ್ದೇವೆ. ಏನಾಗುತ್ತೆ ನೋಡ್ಬೇಕು ಮುಂದಿನ ದಿನಗಳಲ್ಲಿ. ಮುಂದಿನ ವಿಚಾರ ನೋಡೋಣ. ಇನ್ ರೆಸ್ಪಾನ್ಸ್ ಟು ಪ್ರೊವೋಕೇಟಿವ್ ರಿಮಾರ್ಕ್ಸ್ ಬೈ ರಷ್ಯನ್ ಲೀಡರ್ ಡಿಮಿಟ್ರಿ ಮೆಡ್ವೆಡೇವ್, ಇವ್ರ ಹೆಸರು ಹೀಗೆ ಹೇಳ್ಬಹುದಾ ಅಥವಾ ಬೇರೆ ರೀತಿ ಹೇಳ್ತಾರ ಗೊತ್ತಿಲ್ಲ, ಮೆಡ್ವೆಡೇವ್ ಅಂತಿರಬಹುದು. US President Donald Trump announced the deployment of 2 nuclear submarines, though he did not clarify whether they are nuclear powered or nuclear armed or where they are being positioned. ರಷ್ಯಾದ ನಾಯಕರು ಕೆಲವೊಂದು ಪ್ರಚೋದನಕಾರಿ ಹೇಳಿಕೆಗಳನ್ನ ಕೊಟ್ಟಿರ್ತಾರೆ, ಅದಕ್ಕೆ ಟ್ರಂಪ್ ಅವರು ಇನ್ನೇನು ಮಾಡ್ಲಿಕ್ಕೆ ಹೊರಡ್ತಾರೆ. ಈಗ ಮೊದಲಿಂದಾನು ಆಗ್ತಾ ಬರತಕ್ಕಂತಹ ಬೆಳವಣಿಗೆ. ಈಗ ಅಲ್ಲಿನ ಒಬ್ಬರು ನಾಯಕರು ಕೆಲವು ಹೇಳಿಕೆಗಳನ್ನ ಕೊಟ್ಟಿದ್ರು, ಅದಕ್ಕೆ ಈಗ ಅಮೆರಿಕ ಏನು ಮಾಡ್ತಾ ಇದೆ, ಟ್ರಂಪ್ ಅವರು 2 ಪರಮಾಣು ಜಲಾಂತರ್ಗಾಮಿ ಸಬ್ಮರೀನ್ಗಳನ್ನ ನಿಯೋಜಿಸಲಿಕ್ಕೆ ಹೊರಟಿದ್ದಾರೆ. ಆದ್ರೆ ಪರಮಾಣು ಅಂತ ಹೇಳಿದ್ದಾರೆ, ನ್ಯೂಕ್ಲಿಯರ್ ಪರಮಾಣು ಶಕ್ತಿಯಿಂದ ಚಲಿಸ್ತಾ ಇರೋದಾ ಅಥವಾ ಪರಮಾಣು ಶಸ್ತ್ರಾಸ್ತ್ರಗಳನ್ನ ಹೊಂದಿರೋದಾ ಅಂತ ಹೇಳಿಲ್ಲ ಅವರು. ಮತ್ತೆ ಎಲ್ಲಿ ನಿಯೋಜಿಸ್ತಾರೆ ಅಂತ ಸಹ ಸ್ಪಷ್ಟನೆ ಕೊಟ್ಟಿಲ್ಲ. ಇನ್ನೊಂದು ನ್ಯೂಕ್ಲಿಯರ್ ಟ್ರಯಡ್ ಇದೇನು? ಇಟ್ಸ್ ಅ ಕಂಟ್ರೀಸ್ 3-pronged ಮಿಲಿಟರಿ ಕೆಪಾಬಿಲಿಟಿ ಟು ಲಾಂಚ್ ನ್ಯೂಕ್ಲಿಯರ್ ವೆಪನ್ಸ್ ಫ್ರಮ್ ಲ್ಯಾಂಡ್ ಬೇಸ್ಡ್ ಮಿಸೈಲ್ಸ್, ಸಬ್ಮರೀನ್ಸ್ and strategic bombers air, ensuring second strike capability and deterrence. ಅಂತಂದ್ರೆ ತ್ರಿವಳಿ ಅಂತ ಕರಿತೀವಲ್ವಾ, ಟ್ರೈ ಅಂತಂದ್ರೆ ನೀವು 3 ಅಂತ ಹೇಳ್ತೀವಲ್ವಾ, ಅದೇ ರೀತಿ ಟ್ರೈ. ಅಲ್ಲೇನಾಗಿರುತ್ತೆ, ಈಗ ಭೂಮಿ ಯಾವ್ಯಾವ ರೀತಿ ಸೇನೆ ಇರುತ್ತೆ, ಭೂ ಸೇನೆ ಗೊತ್ತಿದೆ, ವಾಯು ಸೇನೆ ಗೊತ್ತಿದೆ, ಜಲಸೇನೆ, ನೌಕಾಸೇನೆ ಗೊತ್ತಿದೆ. ಇಲ್ಲಿ ತ್ರಿವಳಿ ಅಂತಂದ್ರೆ ಭೂಮಿಯಿಂದ ಉಡಾಯಿಸುವ ಕ್ಷಿಪಣಿಗಳು, ಅದೇ ರೀತಿ ಸಬ್ಮರೀನ್ಗಳಿರ್ಬಹುದು, ಜಲಾಂತರ್ಗಾಮಿಗಳು, ಮತ್ತೆ ಅದೇ ರೀತಿ ವಾಯುಸೇನೆ. ಈ 3 ಸಹ ಕನ್ಸಿಡರ್ ಮಾಡಿ ಎಲ್ಲದರ ಮೂಲಕ ಸಹ ಏನ್ ಮಾಡೋದು, ಪರಮಾಣು ಶಸ್ತ್ರಾಸ್ತ್ರಗಳನ್ನ ಉಡಾಯಿಸುವ ಸಾಮರ್ಥ್ಯವನ್ನು ಹೊಂದಿರೋದು. ಅದಕ್ಕೆ ಪರಮಾಣು ತ್ರಿವಳಿ, ನ್ಯೂಕ್ಲಿಯರ್ ಟ್ರಯಡ್ ಅಂತ ಕರೀತಾರೆ. ಅಂದ್ರೆ 3 ರೀತಿಯಲ್ಲೂ ಪರಮಾಣು ಶಸ್ತ್ರಾಸ್ತ್ರಗಳನ್ನ ಉಡಾಯಿಸುವುದು. ಹಾಗಾಗಿ ಇದರಿಂದ ಬೇರೆ ಬೇರೆ ಕಡೆಯಿಂದ ಬರ್ತಾ ಇರ್ತಕ್ಕಂತಹ ದಾಳಿಯನ್ನ ತಡಿಬಹುದು, ನಿಗ್ರಹಿಸಬಹುದು, ಚೆನ್ನಾಗಿ ದೇಶದ ಸಾಮರ್ಥ್ಯವನ್ನ ಬಲಪಡಿಸಬಹುದು. ಇನ್ನೊಂದು ಇಂಟ್ರೆಸ್ಟಿಂಗ್ ಟರ್ಮ್ ಇದೆ ನೋಡಿ, ಡೆಡ್ ಹ್ಯಾಂಡ್ ಸಿಸ್ಟಮ್. Dead hand system, it's a Cold War era Russian automated nuclear control system designed to launch retaliatory strikes even if the country's leadership is wiped out, symbolizing Russia's last resort nuclear doctrine. ಕೋಲ್ಡ್ ವಾರ್, ಶೀತಲ ಸಮರ ಆಗ್ತಾ ಇರತಕ್ಕಂಥ ಸಂದರ್ಭದಲ್ಲಿ ರಷ್ಯಾದವರು ಒಂದು ಬಹಳ ಕುತೂಹಲಕಾರಿಯಾದ ಸಿಸ್ಟಮ್ ಅನ್ನ ಡೆವಲಪ್ ಮಾಡಿದ್ರು. ಇದರ ಬಗ್ಗೆ ಎಕ್ಸಾಕ್ಟ್ ಡೀಟೇಲ್ಸ್ ಸಿಕ್ಕೋದಿಲ್ಲ, ಕೆಲವೊಂದು ಕಡೆ ಇಂತಹ ಊಹಾಪೋಹಗಳಿದೆ, ಅದರನ್ನ ಅಷ್ಟು ಸಮರ್ಥವಾಗಿತ್ತು ಅಂತೆಲ್ಲ ಇದೆ. ಈಗ ಯಾವ ಸ್ಟೇಟ್ ಅಲ್ಲಿ ಇದೆ ಅನ್ನೋದನ್ನ ಸಹ ರಷ್ಯಾ ಬಿಟ್ಕೊಟ್ಟಿಲ್ಲ. ಏನಿದು ಡೆಡ್ ಹ್ಯಾಂಡ್ ಸಿಸ್ಟಮ್ ಅಂತಂದ್ರೆ, ಈಗ ರಷ್ಯಾ ಇದೆ, ಈ ಕಡೆ ಅಮೆರಿಕ ಇದೆ, 2 ದೇಶಗಳು ಕಾದಾಟವನ್ನ ಪ್ರಾರಂಭ ಮಾಡಿದೆ. ಫೈನಲ್ ಆಗಿ ಅಮೆರಿಕ ನ್ಯೂಕ್ಲಿಯರ್ ದಾಳಿ ಮಾಡಿದೆ, ಪರಮಾಣು ದಾಳಿಯನ್ನ ಮಾಡಿಬಿಟ್ಟಿದೆ. ರಷ್ಯಾದ ಎಲ್ಲಾ ನಾಯಕರು ನಾಶ ಆಗಿದ್ದಾರೆ ಅಂತ ಇಟ್ಕೊಳ್ಳಿ. ನಾಶ ಆದ ತಕ್ಷಣ ಡೆಡ್ ಹ್ಯಾಂಡ್ ಸಿಸ್ಟಮ್ ಏನ್ ಮಾಡುತ್ತೆ, ಅದಕ್ಕೆ ರೇಡಿಯೇಷನ್ ಎಷ್ಟಿದೆ ಅಂತಂದ್ರೆ, ನ್ಯೂಕ್ಲಿಯರ್ ಅಟ್ಯಾಕ್ ಆದಾಗ ರೇಡಿಯೇಷನ್ ಜಾಸ್ತಿ ಆಗುತ್ತೆ. ಆ ರೇಡಿಯೇಷನ್ ಮತ್ತೆ ಎಲ್ಲೆಲ್ಲಿ ದಾಳಿ ಆಗಿದೆ ಅನ್ನುವ ಆಧಾರದ ಮೇಲೆ ಅದಕ್ಕೆ ಆಟೋಮೆಟಿಕ್ ಆಗಿ ಡೀಟೇಲ್ ಹೋಗುತ್ತೆ. ಡೀಟೇಲ್ ಹೋದ್ಮೇಲೆ ಅದು ಆಟೋಮೆಟಿಕ್ ಆಗಿ ಅಮೆರಿಕದ ಮೇಲೆ ದಾಳಿ ಮಾಡುತ್ತೆ. ಅಂತಂದ್ರೆ ಹೇಗ್ ಮಾಡಿದ್ದಾರೆ ಅಂತಂದ್ರೆ, ಆ ಸಿಸ್ಟಮ್ ಅನ್ನ ಇಲ್ಲಿ ಕೊಟ್ಟಿರೋ ಪ್ರಕಾರ ಅಮೆರಿಕ ದಾಳಿ ಮಾಡಿದ್ಮೇಲೆ ರಷ್ಯಾದ ಯಾವುದೇ ನಾಯಕರು ಬದುಕಿಲ್ದೇ ಇರಲಿ, ದೊಡ್ಡ ಮಟ್ಟದಲ್ಲಿ ಹಾನಿ ಆಗ್ಬಿಟ್ರೆ, ರಷ್ಯಾದ ನಾಯಕರು ಸಂಪೂರ್ಣವಾಗಿ ರಷ್ಯಾದ ಜನತೆಗೆ ದೊಡ್ಡ ಮಟ್ಟದಲ್ಲಿ ಹಾನಿಯಾಗಿ ಎಲ್ಲ ಡಿಸ್ಟ್ರಕ್ಟ್ ಆಗ್ಬಿಟ್ರೆ, ಆಟೋಮೆಟಿಕ್ ಆಗಿ ಅಮೆರಿಕದ ಮೇಲೆ ಈ ಸಿಸ್ಟಮ್ ದಾಳಿ ಮಾಡಿಬಿಡುತ್ತೆ, ನ್ಯೂಕ್ಲಿಯರ್ ಅಟ್ಯಾಕ್ ಮಾಡಿಬಿಡುತ್ತೆ. ರಿಟಾಲಿಯೇಟರಿ ಸ್ಟ್ರೈಕ್ಸ್ ಅಂತಂದ್ರೆ ಸಂಪೂರ್ಣವಾಗಿ ನಾಶ ಆದ್ಮೇಲೂ ಪ್ರತಿ ದಾಳಿ ನಡೆಸ್ಬಿಡುತ್ತೆ. ರಷ್ಯಾದ ಲೀಡರ್ಗಳು ಬದುಕಿರಬೇಕು ಅಂತಿಲ್ಲ ಆ ದಾಳಿ ನಡೆಸಲಿಕ್ಕೆ. ಅಂತ ಸಿಸ್ಟಮ್ ಅನ್ನ ಡೆವಲಪ್ ಮಾಡಿದ್ದಾರೆ. ಈಗ ಅದರ ಪರಿಸ್ಥಿತಿ ಹೇಗಿದೆ, ಯಾವ ಮಟ್ಟದಲ್ಲಿದೆ ಅನ್ನೋದ್ರ ಬಗ್ಗೆ ಊಹಾಪೋಹಗಳಿದೆ ಅಷ್ಟೇ. ಕೋಲ್ಡ್ ವಾರ್ ಟೈಮ್ ನಲ್ಲಿ ಈ ಟರ್ಮು ಬಹಳ ಪ್ರಚಲಿತದಲ್ಲಿತ್ತು. ಇನ್ನು ಮುಂದಿನದು, ಮ್ಯಾಂಗ್ರೋವ್ಸ್ ಆರ್ ಎಸೆನ್ಷಿಯಲ್ ನ್ಯಾಚುರಲ್ ಇನ್ಫ್ರಾಸ್ಟ್ರಕ್ಚರ್ ದಟ್ ಪ್ರೊಟೆಕ್ಟ್ ಕೋಸ್ಟ್ ಲೈನ್ಸ್, support fisheries, store blue carbon, contribute billions in ecosystem services, but are still undervalued in economic and policy frameworks, despite rising climate threats. ಮ್ಯಾಂಗ್ರೋವ್ಗಳ ಬಗ್ಗೆ ಮೊದಲಿಂದ ನೋಡ್ತಾ ಇದ್ದೇವೆ, ನಿಮ್ಗೆ ಗೊತ್ತಿದೆ ಮ್ಯಾಂಗ್ರೋವ್ಗಳ ಒಂದು ಮಹತ್ವ ಏನು ಅಂತ. ಮೀನುಗಾರಿಕೆಗೆ ಬೆಂಬಲ ಸಿಗುತ್ತೆ, ಕರಾವಳಿ ತೀರದ ರಕ್ಷಣೆ ಆಗುತ್ತೆ, ಚಂಡಮಾರುತ, ಸೈಕ್ಲೋನ್ ಏನೇ ಬರಲಿ, ಸುನಾಮಿ ಬರಲಿ, ಅದರಿಂದ ಪ್ರದೇಶಗಳನ್ನ, ಕರಾವಳಿ ಪ್ರದೇಶಗಳನ್ನ ಕಾಪಾಡಲಿಕ್ಕೆ ಮ್ಯಾಂಗ್ರೋವ್ಸ್ಗಳು ಹೆಲ್ಪ್ ಮಾಡುತ್ತೆ. ಮತ್ತೆ ಇಂಗಾಲ ಸಂಗ್ರಹಣೆ, ಹೀಗೆ ದೊಡ್ಡ ಮಟ್ಟದಲ್ಲಿ ಮ್ಯಾಂಗ್ರೋವ್ಗಳು ನಮಗೆ ಸಹಾಯ ಮಾಡುತ್ತೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ
ಹವಾಮಾನ ಬದಲಾವಣೆಯಿಂದಾಗಿ ತುಂಬಾ ಅಪಾಯಗಳು ಎದುರಾಗ್ತಾ ಇದೆ. ಆದ್ರೂ ಸಹ ಮ್ಯಾಂಗ್ರೋವ್ಗಳ ಕಡೆ ನಾವು ಮುಖ ಮಾಡ್ತಾ ಇಲ್ಲ, ಅವುಗಳ ಮಹತ್ವವನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ನ್ಯಾಚುರಲ್ ಕ್ಯಾಪಿಟಲ್, ಏನಿದು ನೈಸರ್ಗಿಕ ಸಂಪತ್ತು ಅಂತ ಹೇಳಬಹುದು, ರೆಫರ್ಸ್ ಟು ದಿ ಎಕನಾಮಿಕ್ ವ್ಯಾಲ್ಯೂ ಆಫ್ ದಿ ನೇಚರ್ ಸರ್ವಿಸಸ್. ಈ ಕಾರ್ಬನ್ ಸ್ಟೋರೇಜು, ಫ್ಲಡ್ ಪ್ರೊಟೆಕ್ಷನ್, ಫಿಶರೀಸ್, ಮ್ಯಾಂಗ್ರೋವ್ಗಳಿಂದ ಏನೇನು ಉಪಯೋಗಗಳು ಸಿಗುತ್ತೆ ಅಂತ ನೋಡಿದ್ವಿ. ಇಲ್ಲಿ ನೋಡಿ, ನೈಸರ್ಗಿಕವಾಗಿಯೇ ನಮಗೆ ಎಷ್ಟೋ ಒಂದು ಅಡ್ವಾಂಟೇಜ್ ಸಿಗ್ತಾ ಇದೆ ನ್ಯಾಚುರಲ್ ಆಗಿ. ಹಾಗಾಗಿ ನಮಗೆ ಎಕ್ಸ್ಟ್ರಾ ಇನ್ವೆಸ್ಟ್ ಮಾಡಬೇಕು ಅಂತ ಅವಶ್ಯಕತೆ ಇಲ್ಲ ಇದರಲ್ಲಿ. ಇದೆಲ್ಲ ಏನಾಗುತ್ತೆ, ಎಕನಾಮಿಕಲಿ ವ್ಯಾಲ್ಯೂ ನಮ್ಗೆ ಕ್ರಿಯೇಟ್ ಮಾಡುತ್ತೆ. ಅಂಡ್ ರೆಕಾಗ್ನೈಸಿಂಗ್ ಮ್ಯಾಂಗ್ರೋವ್ಸ್ ಆಸ್ ನ್ಯಾಚುರಲ್ ಕ್ಯಾಪಿಟಲ್ ಕ್ಯಾನ್ ಗೈಡ್ ಬೆಟರ್ ಪಾಲಿಸಿ ಅಂಡ್ ಬಿಸ್ನೆಸ್ ಇನ್ವೆಸ್ಟ್ಮೆಂಟ್ ಡಿಸಿಷನ್ಸ್. ಹಾಗಾಗಿ ಈ ಸಂದರ್ಭದಲ್ಲಿ ನಾವು ಮ್ಯಾಂಗ್ರೋವ್ ಕಾಡುಗಳನ್ನ ನೈಸರ್ಗಿಕ ಸಂಪತ್ತು ಅಥವಾ ನ್ಯಾಚುರಲ್ ಕ್ಯಾಪಿಟಲ್ ಅಂತ ಕನ್ಸಿಡರ್ ಮಾಡೋದ್ರಿಂದ ಪಾಲಿಸಿಗಳಲ್ಲಿ ಅಥವಾ ಯಾವುದೇ ನೀತಿಗಳನ್ನ ಜಾರಿಗೊಳಿಸಬೇಕಾದ್ರೆ ಒಳ್ಳೆ ನಿರ್ಧಾರಗಳನ್ನ ಕೈಗೊಳ್ಳಿಕ್ಕೆ, ಹೂಡಿಕೆಗೆ ಸಂಬಂಧಪಟ್ಟ ಹಾಗೆ ಒಳ್ಳೆಯ ಕ್ರಮಗಳನ್ನ ಕೈಗೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಕ್ವಶನ್ಸ್ ನೋಡೋಣ ಇವತ್ತಿಂದು. Consider the following statements regarding India's crude oil trade and recent US tariff decisions. US has imposed 25% tariff on all categories of petroleum products exported by Russia. ಹೌದಾ? Reliance Industries, as a major fuel exporter, will be impacted by the new US duties. India's oil import strategy after 2022 shows an increased reliance on discounted crude from Russia. ಹೌದಾ? ಯಾವ್ದ್ಯಾವ್ದು ಕರೆಕ್ಟ್ ಇರಬಹುದು? ಓನ್ಲಿ ಒನ್ ಸ್ಟೇಟ್ಮೆಂಟ್ ಆರ್ ಕರೆಕ್ಟ್. ಒಂದೇ ಸ್ಟೇಟ್ಮೆಂಟ್ ಕರೆಕ್ಟ್ ಇರೋದು, ಮೂರನೇದು. 1 and 2 ಆರ್ ಇನ್ಕರೆಕ್ಟ್. ಯಾಕೆ ಅಂತ ನಿಮ್ಗೆ ಗೊತ್ತಿದೆ, ಪೆಟ್ರೋಲಿಯಂ ಪ್ರಾಡಕ್ಟ್ ಅನ್ನ ಹೊರಗಿಟ್ಟಿದ್ದಾರೆ, ಎಕ್ಸೆಂಪ್ಷನ್ ಕೊಟ್ಟಿದ್ದಾರೆ. ಹಾಗಾಗಿ ರಿಲಯನ್ಸ್ ಇಂಡಸ್ಟ್ರಿಗಳಿಗೆ ಯಾವುದೇ ದೊಡ್ಡ ಮಟ್ಟದಲ್ಲಿ ಇಂಪ್ಯಾಕ್ಟ್ ಆಗೋದಿಲ್ಲ. Consider the following statements based on recent developments and nuclear doctrines. US submarine deployment explicitly clarified whether the vessels are nuclear armed. ಎಕ್ಸ್ಪ್ಲಿಸಿಟ್ಲಿ ಕ್ಲಾರಿಫೈಡ್ ಅಂತಂದ್ರೆ ಸ್ಪಷ್ಟವಾಗಿ ಅದರ ಬಗ್ಗೆ ಹೇಳೋದು, ಕ್ಲಾರಿಫೈ ಕೊಡೋದು. ಅಲ್ಲಿ ನ್ಯೂಕ್ಲಿಯರ್ ಆರ್ಮ್ಗಳನ್ನ ಯೂಸ್ ಮಾಡಿದಾರ ಅಂತ ಕರೆಕ್ಟ್ ಆಗಿ ಅವ್ರು ಹೇಳ್ತಾ ಇದ್ದಾರೆ ಅಂತ ಇಲ್ಲಿ ಹೇಳಿದ್ದಾರೆ ಮೊದಲನೇ ಸ್ಟೇಟ್ಮೆಂಟ್ ಅಲ್ಲಿ. ಎರಡನೇದು, ಡೆಡ್ ಹ್ಯಾಂಡ್ ಸಿಸ್ಟಮ್ ರಿಪ್ರೆಸೆಂಟ್ಸ್ ರಷ್ಯಾಸ್ ಅಪ್ರೋಚ್ ಟು ಆಟೋಮೆಟಿಕ್ ರಿಟಾಲಿಯೇಟರಿ ನ್ಯೂಕ್ಲಿಯರ್ ರೆಸ್ಪಾನ್ಸ್. ಹೌದಾ? ಇದ್ರ ಬಗ್ಗೆ ನೋಡಿದ್ವಲ್ವಾ. ಸ್ಟ್ರಾಟಜಿಕ್ ಬಾಂಬರ್ಸ್ ಫಾರ್ಮ್ ಅ ಕಂಪೋನೆಂಟ್ ಆಫ್ ನ್ಯೂಕ್ಲಿಯರ್ ಟ್ರಯಾಡ್ ಅಲಾಂಗ್ ಲ್ಯಾಂಡ್ ಅಂಡ್ ಸಿ ಬೇಸ್ಡ್ ಸಿಸ್ಟಮ್ಸ್. ನೋಡಿ, ನೆನಪು ಮಾಡ್ಕೊಳ್ಳಿ. ಎಷ್ಟು ಕರೆಕ್ಟು? ಓನ್ಲಿ 2 ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್. 2 ಮತ್ತೆ 3ನೇದು ಕರೆಕ್ಟು. 1 ಇಸ್ ಇನ್ಕರೆಕ್ಟ್. ಯಾಕೆ? US ಅನೌನ್ಸ್ಮೆಂಟ್ ಡಿಡ್ ನಾಟ್ ಸ್ಪೆಸಿಫೈ ವೆದರ್ ದಿ ಸಬ್ಮರೀನ್ಸ್ ವರ್ ನ್ಯೂಕ್ಲಿಯರ್ ಆರ್ಮ್ಡ್ ಆರ್ ಪವರ್ಡ್. ಇಲ್ಲಿ ಯಾವುದೇ ಒಂದು ಸ್ಪಷ್ಟನೆಯನ್ನ ಕೊಟ್ಟಿಲ್ಲ. ವೊಕ್ಯಾಬ್ಯುಲರಿ ನೋಡೋಣ. His parochial views on the world were a significant part of his fragilities. parochial ಅಂತಂದ್ರೆ ನ್ಯಾರೋ ಮೈಂಡೆಡ್, ಪ್ರೊವಿನ್ಷಿಯಲ್, ಲಿಮಿಟೆಡ್, ಸಂಕುಚಿತ ಅಂತ. ಬ್ರಾಡ್ ಮೈಂಡೆಡ್, ನ್ಯಾರೋ ಮೈಂಡೆಡ್ ಅಂತೆಲ್ಲ ಹೇಳ್ತಿರ್ತಾರೆ, ನೀವು ಕೇಳಿರಬಹುದು. ವಿಶಾಲ ಮನೋಭಾವ, ಸಂಕುಚಿತ ಮನೋಭಾವ ಅಂತೆಲ್ಲ ಕರಿತೇವಲ್ವಾ. ಇಲ್ಲಿ ಪೆರೋಕಿಯಲ್ ಅಂತಂದ್ರೆ ಸಂಕುಚಿತ ಮನೋಭಾವ. ಯಾವುದ್ರ ಬಗ್ಗೆ? ಜಗತ್ತಿನ ಬಗ್ಗೆ ಅವನಿಗೆ ಸಂಕುಚಿತ ಭಾವನೆಗಳಿತ್ತು, ಸಂಕುಚಿತ ದೃಷ್ಟಿಕೋನ ಇತ್ತು. ವರ್ ಸಿಗ್ನಿಫಿಕೆಂಟ್ ಪಾರ್ಟ್ ಆಫ್ ಇಸ್ ಫ್ರೆಜಿಲಿಟೀಸ್. ಫ್ರೆಜಿಲಿಟೀಸ್ ಟರ್ಮ್ ಬಂದಿದೆ. ಏನೋದ್ರ ಅರ್ಥ? ದೌರ್ಬಲ್ಯಗಳು, ವಲ್ನರಬಿಲಿಟೀಸ್, ಫ್ರಾಲಿಟೀಸ್ ಅಥವಾ ಫ್ರಾಲಿಟೀಸ್, ವೀಕ್ನೆಸಸ್, ದೌರ್ಬಲ್ಯ ಅಂತ ಕರೀಬಹುದು. ಅವನ ದೌರ್ಬಲ್ಯಗಳ ಒಂದು ಪಾರ್ಟ್ ಅದು. ಅಂತಂದ್ರೆ ಅವನ ದೌರ್ಬಲ್ಯಗಳಿಂದಾಗಿ ಅವನಿಗೆ ಜಗತ್ತಿನ ಬಗ್ಗೆ ಸಂಕುಚಿತ ಭಾವನೆ ಇತ್ತು. ಹಿ ವುಡ್ ಆಫನ್ ಇಂಡಿಕ್ಟ್ ದೋಸ್ ಹೂ ಚಾಲೆಂಜ್ಡ್ ಹಿಸ್ ಲಿಮಿಟೆಡ್ ಪರ್ಸ್ಪೆಕ್ಟಿವ್. ಅವನೇನ್ ಮಾಡ್ತಾ ಇದ್ದ? ಆಫನ್ ಇಂಡಿಕ್ಟ್ ಅಂತಂದ್ರೆ ಆಪಾದಿಸೋದು, ಅಕ್ಯೂಸ್, ಚಾರ್ಜ್. ಯಾರು ಅವನ ಒಂದು ದೃಷ್ಟಿಕೋನವನ್ನು ಒಪ್ಕೊಳ್ತಾ ಇರ್ಲಿಲ್ವೋ ಅದನ್ನ ಅಂಥವರಿಗೆ ಅವನು ಅವ್ರ ಮೇಲೆ ಆಪಾದನೆ ಮಾಡ್ತಾ ಇದ್ದ, ನೀವು ಹೇಳಿದ್ದೆ ಸರಿ ಇಲ್ಲ ಅಂತ. ಡೆಲಿವರಿಂಗ್ ಅ ಸೆಂಟೆನ್ಷಿಯಸ್ ಲೆಕ್ಚರ್ that would ultimately blot out any chance of meaningful conversation. ಡೆಲಿವರಿಂಗ್ ಸೆಂಟೆನ್ಸಿಯಸ್ ಲೆಕ್ಚರ್ ಅಂತಂದ್ರೆ ಬೇರೆಯವರಿಗೆ ನೀವು ಮಾಡಿದ್ದೆ ಸರಿ ಇಲ್ಲ, ನೀವು ಹೀಗಿರ್ಬೇಕಾಗಿತ್ತು ಅಂತ ನೀತಿ ಹೇಳೋದು. ಮಾರಲೈಸಿಂಗ್, ಪ್ರೀಚಿ, ಪಾಂಪಸ್ ಅಂತ ಕರೀತಾರೆ. ಬೇರೆಯವರಿಗೆ ಬೋಧನೆ ಮಾಡೋದು. ದಟ್ ವುಡ್ ಅಲ್ಟಿಮೇಟ್ಲಿ ಬ್ಲಾಟ್ ಅಂತಂದ್ರೆ ಸ್ಟೇನ್, ಮ್ಯಾರ್, ಅಬ್ಸ್ಕ್ಯೂರ್ ಅಂತೆಲ್ಲ ಇದೆ. ಇಲ್ಲಿ ಮುಚ್ಚಿಬಿಡೋದು. ಇಲ್ಲೇನಾಗ್ತಾ ಇದೆ? ಅವನು ಆತರ ಬೇರೆಯವರಿಗೆ ಬೋಧನೆ ಮಾಡೋದ್ರಿಂದ, ನಾನು ಹೇಳಿದ್ದೆ ಸರಿ ಅಂತ ಮನೋಭಾವ ಇಟ್ಕೊಂಡಿರೋದ್ರಿಂದ ಮೀನಿಂಗ್ಫುಲ್ ಕನ್ವರ್ಸೇಷನ್ ಆಗ್ತಾ ಇರಲಿಲ್ಲ, ಅದು ಅಲ್ಲೇ ನಿಂತು ಬಿಡ್ತಾ ಇತ್ತು. ಹಾಗೆ ಇವಿಷ್ಟು ಇವತ್ತಿನ ಪ್ರಮುಖವಾದ ವಿಚಾರಗಳು. ಸೋಮವಾರದಿಂದ ಮತ್ತೆ ಕಂಟಿನ್ಯೂ ಮಾಡೋಣ. ಸೋಮವಾರ ಮತ್ತೆ ಬೇರೆ ಎಡಿಟೋರಿಯಲ್ಗಳನ್ನ ಡಿಸ್ಕಸ್ ಮಾಡ್ತಾನೆ. ನಾಳೆ ಅದನ್ನ ಸೋಮವಾರ ಡಿಸ್ಕಸ್ ಮಾಡ್ತಾನೆ. ನಾಳೆ ಸಂಡೇ ಆಗಿರೋದ್ರಿಂದ ಹಿಂದೂ ಅನಾಲಿಸಿಸ್ ಇರೋದಿಲ್ಲ. ಹಾಗಾಗಿ ನಾಳೆ ರೆಸ್ಟ್ ಮಾಡಿ, ಇಡೀ ವಾರದನ್ನು ರಿವೈಸ್ ಮಾಡಿ, ಮತ್ತೆ ಹೊಸದಾಗಿ ರೀಬೌನ್ಸ್ ಆಗ್ಲಿಕ್ಕೆ ತಯಾರಾಗಿ.
ಧನ್ಯವಾದಗಳು. ಇದು ಪಾಂಚಜನ್ಯ IAS.